ಬಹಳ ಹಿಂದಿನ ಕಾಲದಲ್ಲಿ ಸಿಂಧೂ ನದಿಯ ತಟದಲ್ಲಿ ಒಂದು ಅದ್ಭುತ ನಾಗರಿಕತೆ ಅರಳಿತ್ತು. ಹಾರಪ್ಪ ಮತ್ತು ಮೊಹೆಂಜೋದಾರೋ ನಗರಗಳಲ್ಲಿ ಜನರು ಸುಸಂಘಟಿತ ಬೀದಿಗಳಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಿಸಿದ ಮನೆಗಳು, ಒಳಚರಂಡಿ ವ್ಯವಸ್ಥೆ, ಮಾರುಕಟ್ಟೆಯಲ್ಲಿ ವ್ಯಾಪಾರ, ಕುಂಬಾರರ ಮಡಕೆಗಳು ಇವುಗಳೆಲ್ಲವೂ ಆ ಕಾಲದ ವೈಭವವನ್ನು ತೋರಿಸುತ್ತಿದ್ದವು. ಆದ ನಂತರ ಬಂದದ್ದು ವೇದಿಕ ಯುಗ. ನದಿಯ ತಟದಲ್ಲಿ ಋಷಿಗಳು ಹವನದ ಸುತ್ತ ಕುಳಿತು ವೇದಗಳನ್ನು ಜಪಿಸುತ್ತಿದ್ದರು. ಗ್ರಾಮಗಳಲ್ಲಿ ರೈತರು ಜೋಡಿ ಹಸುಗಳ ಸಹಾಯದಿಂದ ಹೊಲವನ್ನು ಒಗೆದು ಬೆಳೆ ಬೆಳೆಯುತ್ತಿದ್ದರು. ಧಾರ್ಮಿಕ ಆಚರಣೆಗಳು, ಶಾಸ್ತ್ರಗಳು ಹಾಗೂ ಸಂಸ್ಕೃತಿ ಇವೆಲ್ಲವೂ ಸಮಾಜವನ್ನು ರೂಪಿಸಿತು. ಮೌರ್ಯ ಸಾಮ್ರಾಜ್ಯದ ಉದಯದೊಂದಿಗೆ ಭಾರತ ಇನ್ನಷ್ಟು ಶಕ್ತಿಶಾಲಿಯಾಯಿತು. ಚಂದ್ರಗುಪ್ತ ಮೌರ್ಯನ ನಂತರ ಅಶೋಕ ಚಕ್ರವರ್ತಿ ಬಂದರು. ಪ್ರಾರಂಭದಲ್ಲಿ ಕ್ರೂರ ಯೋಧನಾಗಿದ್ದ ಅಶೋಕ ಕಲಿಂಗ ಯುದ್ಧದ ನಂತರ ಬದಲಾಗಿದರು. ಅವರು ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡು ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ವಿಶ್ವದಾದ್ಯಂತ ಹರಡಿಸಿದರು. ಆಮೇಲೆ ಬಂದಿತು ಗುಪ್ತ ಸಾಮ್ರಾಜ್ಯದ ಸುವರ್ಣಯುಗ. ಶಾಲೆಗಳಲ್ಲಿ ಪಂಡಿತರು ಗಣಿತದಲ್ಲಿ ಶೂನ್ಯ ಮತ್ತು ದಶಮಾನ ಪದ್ಧತಿಯನ್ನು ಬೋಧಿಸುತ್ತಿದ್ದರು. ಖಗೋಳ ಶಾಸ್ತ್ರಜ್ಞರು ನಕ್ಷತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಎಲ್ಲವೂ ಅದ್ಭುತವಾಗಿ ಬೆಳೆಯುತ್ತಿದ್ದವು. ಮಧ್ಯಯುಗದಲ್ಲಿ ದೆಹಲಿ ಸುಲ್ತಾನರು ಅಧಿಕಾರಕ್ಕೆ ಬಂದರು. ದೆಹಲಿಯ ಕುತುಬ್ ಮಿನಾರ್ ಆ ಕಾಲದ ಮಹತ್ತನ್ನು ತೋರಿಸುತ್ತಿತ್ತು. ಇದೇ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಬೆಳೆಯಿತು. ಹಂಪಿಯ ದೇವಾಲಯಗಳು, ಮಾರುಕಟ್ಟೆಯ ರಂಗು, ಸಂಗೀತ ಮತ್ತು ನೃತ್ಯ ಅವುಗಳು ಆ ರಾಜ್ಯದ ವೈಭವವನ್ನು ತಿಳಿಸುತ್ತಿದ್ದವು. ಅನಂತರ ಬಾಬೂರ್ ಸ್ಥಾಪಿಸಿದ ಮುಘಲ್ ಸಾಮ್ರಾಜ್ಯ ಬಂದಿತು. ಅಕ್ಬರ್ನು ತನ್ನ ಸಾಮ್ರಾಜ್ಯದಲ್ಲಿ ವಿವಿಧ ಜನಾಂಗಗಳನ್ನು ಒಗ್ಗೂಡಿಸಿದನು. ಶಾ ಜಹಾನ್ ತಾಜ್ ಮಹಲ್ ಎಂಬ ಅದ್ಭುತ ಕಾವ್ಯವನ್ನು ಕಲ್ಲಿನಲ್ಲಿ ಬರೆದು ಹೋದನು. ಆದರೆ ನಂತರ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಿತು. ಪ್ಲಾಸಿಯ ಯುದ್ಧದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೇಲೆ ತನ್ನ ಪಾದಾರ್ಪಣೆ ಮಾಡಿತು. ರೈತರ ಶೋಷಣೆ, ವ್ಯಾಪಾರದ ಏಕಾಧಿಕಾರ ಇವುಗಳಿಂದ ಜನರ ಅಸಮಾಧಾನ ಹೆಚ್ಚಿತು. 1857ರಲ್ಲಿ ಸಿಪಾಯಿಗಳು ಬಂಡೆತ್ತಿ ಭಾರತದ ಮೊದಲ ಸ್ವಾತಂತ್ರ್ಯ ಸಮರ ಪ್ರಾರಂಭವಾಯಿತು. ರಾಣಿ ಲಕ್ಷ್ಮೀಬಾಯಿ ಕುದುರೆಯ ಮೇಲೆ ಖಡ್ಗ ಹಿಡಿದು ಹೋರಾಡಿದ ದೃಶ್ಯ ಇತಿಹಾಸದಲ್ಲಿ ಅಜರಾಮರವಾಗಿದೆ. ಆದರೆ ನಿಜವಾದ ಹೋರಾಟ ಇನ್ನೂ ಮುಂದುವರಿಯಿತು. ಮಹಾತ್ಮ ಗಾಂಧೀಜಿ ಅಹಿಂಸೆ ಮತ್ತು ಸತ್ಯದ ಮಾರ್ಗದಲ್ಲಿ ಜನರನ್ನು ಮುನ್ನಡೆಸಿದರು. ನೆಹರು ಜನರನ್ನುದ್ದೇಶಿಸಿ ಭಾಷಣ ಮಾಡಿದರು. ಸುಭಾಷ್ ಚಂದ್ರ ಬೋಸ್ ತನ್ನ ಇನಾ ಸೇನೆಯೊಂದಿಗೆ ಇತಿಹಾಸ ರಚಿಸೋಣ ಎಂಬ ಹುಮ್ಮಸ್ಸು ನೀಡಿದರು. ಲಕ್ಷಾಂತರ ಜನರು ತ್ರಿವರ್ಣ ಧ್ವಜವನ್ನು ಹಿಡಿದು ಹೋರಾಡಿದರು. ಅಂತೂ 1947ರ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಲಾಲ್ ಕಿಲ್ಲಾದ ಮೇಲೆ ತ್ರಿವರ್ಣ ಧ್ವಜ ಹಾರಿದಾಗ ಜನರು ವಂದೇ ಮಾತರಂ ಮತ್ತು ಭಾರತ ಮಾತಾ ಕಿ ಜಯ ಎಂದು ಘೋಷಣೆ ಕೂಗಿದರು. ಸ್ವಾತಂತ್ರ್ಯದ ನಂತರ ಭಾರತವು ಗಣರಾಜ್ಯವಾಯಿತು. ಸಂವಿಧಾನದ ಆಧಾರದ ಮೇಲೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿ ಬೆಳೆದಿತು. ಹಸಿರು ಕ್ರಾಂತಿ ಕೃಷಿಯನ್ನು ಬದಲಾಯಿಸಿತು. ಇಸ್ರೋ ಬಾಹ್ಯಾಕಾಶವನ್ನು ತಲುಪಿತು. ಐಟಿ ಕ್ಷೇತ್ರದಲ್ಲಿ ಭಾರತ ವಿಶ್ವದ ಶಕ್ತಿಯಾಯಿತು. ಇಂದಿನ ಭಾರತ ತನ್ನ ಸಂಸ್ಕೃತಿ, ವಿಜ್ಞಾನ, ಕಲೆ ಮತ್ತು ಪ್ರಗತಿಯೊಂದಿಗೆ ವಿಶ್ವದತ್ತ ಬೆಳಕಾಗುತ್ತಿದೆ.